ಈಗ ಮೀಸಲಾತಿಯ ಮಹಾಸಮರವನ್ನ ನೋಡ್ತಾ ಹೋಗೋಣ. ಮೀಸಲಾತಿ ಮಹಾಸಮರ ಎಡಗೈ ಮತ್ತೆ ಬಲಗೈ. ಬಲಗೈ ನಾಯಕರ ವಾದ ಏನು, ಎಡಗೈ ನಾಯಕರ ವಾದ ಏನು ಅಂತೇಳಿ ನೋಡೋಣ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಬಲಗೈ ನಾಯಕರು, ಮುನಿಯಪ್ಪ ತಿಮ್ಮಾಪುರ್, ಎಚ್ ಆಂಜನೇಯ ಎಡಗೈ ನಾಯಕರು. ನೋಡಿ, ಎಡಗೈ ಮೀಸಲಾತಿ ಹೆಚ್ಚಾದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದು ಪರಮೇಶ್ವರ್ ಅವರ ಬಲಗೈ ಸಮುದಾಯದ ನಿಲುವಾಗಿದೆ. ಒಳ ಮೀಸಲು ಜಾತಿ ಮಾಡಿ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ಸಮುದಾಯದ ಮಾತಾಗಿದೆ. ಸಮಾನ ಹಂಚಿಕೆ ಮಾಡೋದು ಸೂಕ್ತ ಅನ್ನೋದು ಬಲಗೈ ವಾದ ಆದರೆ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ವಾದ. ಒಳ ಮೀಸಲಾತಿ ಕೊಟ್ರೆ ಹೆಚ್ಚು ಅನ್ಯಾಯ ಆಗತ್ತೆ. 15% ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಿ ಅನ್ನೋದು ಎಡಗೈ ವಿಚಾರ. ಕೋರ್ಟ್ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನ್ನೋದು ಬಲಗೈ ವಾದ ಆದರೆ 6-6-5 ಸೂತ್ರದಲ್ಲೇ 6:6:5 ಸೂತ್ರದಲ್ಲೇ ಮೀಸಲಾತಿಯನ್ನ ನೀಡಲಿ ಅನ್ನೋದು ಎಡಗೈ ವಾದ. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅನ್ನೋದು ಬಲಗೈ. ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಸಬೇಡಿ ಅನ್ನೋದು ಎಡಗೈ. ಪದೇ ಪದೇ ಅನ್ಯಾಯ ಆಗಬಾರದು ಅನ್ನೋದು ಬಲಗೈ. 101 ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ಎಡಗೈ. ಇದು ಎಡಗೈ ಮತ್ತು ಬಲಗೈ ನಾಯಕರ ಒಳ ಮೀಸಲಾತಿ ವಿಚಾರವಾಗಿ ಇರುವಂತ ಗೊಂದಲಗಳು. ಈಗ ಮೀಸಲಾತಿಯ ಮಹಾಸಮರವನ್ನ ನೋಡ್ತಾ ಹೋಗೋಣ. ಮೀಸಲಾತಿ ಮಹಾಸಮರ ಎಡಗೈ ಮತ್ತೆ ಬಲಗೈ. ಬಲಗೈ ನಾಯಕರ ವಾದ ಏನು, ಎಡಗೈ ನಾಯಕರ ವಾದ ಏನು ಅಂತೇಳಿ ನೋಡೋಣ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಬಲಗೈ ನಾಯಕರು, ಮುನಿಯಪ್ಪ ತಿಮ್ಮಾಪುರ್, ಎಚ್ ಆಂಜನೇಯ ಎಡಗೈ ನಾಯಕರು. ನೋಡಿ, ಎಡಗೈ ಮೀಸಲಾತಿ ಹೆಚ್ಚಾದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದು ಪರಮೇಶ್ವರ್ ಅವರ ಬಲಗೈ ಸಮುದಾಯದ ನಿಲುವಾಗಿದೆ. ಒಳ ಮೀಸಲು ಜಾತಿ ಮಾಡಿ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ಸಮುದಾಯದ ಮಾತಾಗಿದೆ. ಸಮಾನ ಹಂಚಿಕೆ ಮಾಡೋದು ಸೂಕ್ತ ಅನ್ನೋದು ಬಲಗೈ ವಾದ ಆದರೆ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ವಾದ. ಒಳ ಮೀಸಲಾತಿ ಕೊಟ್ರೆ ಹೆಚ್ಚು ಅನ್ಯಾಯ ಆಗತ್ತೆ. 15% ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಿ ಅನ್ನೋದು ಎಡಗೈ ವಿಚಾರ. ಕೋರ್ಟ್ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನ್ನೋದು ಬಲಗೈ ವಾದ ಆದರೆ 6-6-5 ಸೂತ್ರದಲ್ಲೇ 6:6:5 ಸೂತ್ರದಲ್ಲೇ ಮೀಸಲಾತಿಯನ್ನ ನೀಡಲಿ ಅನ್ನೋದು ಎಡಗೈ ವಾದ. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅನ್ನೋದು ಬಲಗೈ. ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಸಬೇಡಿ ಅನ್ನೋದು ಎಡಗೈ. ಪದೇ ಪದೇ ಅನ್ಯಾಯ ಆಗಬಾರದು ಅನ್ನೋದು ಬಲಗೈ. 101 ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ಎಡಗೈ. ಇದು ಎಡಗೈ ಮತ್ತು ಬಲಗೈ ನಾಯಕರ ಒಳ ಮೀಸಲಾತಿ ವಿಚಾರವಾಗಿ ಇರುವಂತ ಗೊಂದಲಗಳು. ಈಗ ಮೀಸಲಾತಿಯ ಮಹಾಸಮರವನ್ನ ನೋಡ್ತಾ ಹೋಗೋಣ. ಮೀಸಲಾತಿ ಮಹಾಸಮರ ಎಡಗೈ ಮತ್ತೆ ಬಲಗೈ. ಬಲಗೈ ನಾಯಕರ ವಾದ ಏನು, ಎಡಗೈ ನಾಯಕರ ವಾದ ಏನು ಅಂತೇಳಿ ನೋಡೋಣ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಬಲಗೈ ನಾಯಕರು, ಮುನಿಯಪ್ಪ ತಿಮ್ಮಾಪುರ್, ಎಚ್ ಆಂಜನೇಯ ಎಡಗೈ ನಾಯಕರು. ನೋಡಿ, ಎಡಗೈ ಮೀಸಲಾತಿ ಹೆಚ್ಚಾದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದು ಪರಮೇಶ್ವರ್ ಅವರ ಬಲಗೈ ಸಮುದಾಯದ ನಿಲುವಾಗಿದೆ. ಒಳ ಮೀಸಲು ಜಾತಿ ಮಾಡಿ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ಸಮುದಾಯದ ಮಾತಾಗಿದೆ. ಸಮಾನ ಹಂಚಿಕೆ ಮಾಡೋದು ಸೂಕ್ತ ಅನ್ನೋದು ಬಲಗೈ ವಾದ ಆದರೆ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ವಾದ. ಒಳ ಮೀಸಲಾತಿ ಕೊಟ್ರೆ ಹೆಚ್ಚು ಅನ್ಯಾಯ ಆಗತ್ತೆ. 15% ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಿ ಅನ್ನೋದು ಎಡಗೈ ವಿಚಾರ. ಕೋರ್ಟ್ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನ್ನೋದು ಬಲಗೈ ವಾದ ಆದರೆ 6-6-5 ಸೂತ್ರದಲ್ಲೇ 6:6:5 ಸೂತ್ರದಲ್ಲೇ ಮೀಸಲಾತಿಯನ್ನ ನೀಡಲಿ ಅನ್ನೋದು ಎಡಗೈ ವಾದ. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅನ್ನೋದು ಬಲಗೈ.
ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಸಬೇಡಿ ಅನ್ನೋದು ಎಡಗೈ. ಪದೇ ಪದೇ ಅನ್ಯಾಯ ಆಗಬಾರ್ದು ಅನ್ನೋದು ಬಲಗೈ. 101 ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ಎಡಗೈ. ಇದು ಎಡಗೈ ಮತ್ತು ಬಲಗೈ ನಾಯಕರ ಒಳ ಮೀಸಲಾತಿ ವಿಚಾರವಾಗಿ ಇರುವಂತ ಗೊಂದಲಗಳು. ಈಗ ಮೀಸಲಾತಿಯ ಮಹಾಸಮರವನ್ನ ನೋಡ್ತಾ ಹೋಗೋಣ. ಮೀಸಲಾತಿ ಮಹಾಸಮರ ಎಡಗೈ ಮತ್ತೆ ಬಲಗೈ. ಬಲಗೈ ನಾಯಕರ ವಾದ ಏನು, ಎಡಗೈ ನಾಯಕರ ವಾದ ಏನು ಅಂತೇಳಿ ನೋಡೋಣ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಬಲಗೈ ನಾಯಕರು, ಮುನಿಯಪ್ಪ ತಿಮ್ಮಾಪುರ್, ಎಚ್ ಆಂಜನೇಯ ಎಡಗೈ ನಾಯಕರು. ನೋಡಿ, ಎಡಗೈ ಮೀಸಲಾತಿ ಹೆಚ್ಚಾದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದು ಪರಮೇಶ್ವರ್ ಅವರ ಬಲಗೈ ಸಮುದಾಯದ ನಿಲುವಾಗಿದೆ. ಒಳ ಮೀಸಲು ಜಾತಿ ಮಾಡಿ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ಸಮುದಾಯದ ಮಾತಾಗಿದೆ. ಸಮಾನ ಹಂಚಿಕೆ ಮಾಡೋದು ಸೂಕ್ತ ಅನ್ನೋದು ಬಲಗೈ ವಾದ ಆದರೆ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ವಾದ. ಒಳ ಮೀಸಲಾತಿ ಕೊಟ್ರೆ ಹೆಚ್ಚು ಅನ್ಯಾಯ ಆಗತ್ತೆ. 15% ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಿ ಅನ್ನೋದು ಎಡಗೈ ವಿಚಾರ. ಕೋರ್ಟ್ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನ್ನೋದು ಬಲಗೈ ವಾದ ಆದರೆ 6-6-5 ಸೂತ್ರದಲ್ಲೇ 6:6:5 ಸೂತ್ರದಲ್ಲೇ ಮೀಸಲಾತಿಯನ್ನ ನೀಡಲಿ ಅನ್ನೋದು ಎಡಗೈ ವಾದ. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅನ್ನೋದು ಬಲಗೈ. ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಸಬೇಡಿ ಅನ್ನೋದು ಎಡಗೈ. ಪದೇ ಪದೇ ಅನ್ಯಾಯ ಆಗಬಾರದು ಅನ್ನೋದು ಬಲಗೈ. 101 ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ಎಡಗೈ. ಇದು ಎಡಗೈ ಮತ್ತು ಬಲಗೈ ನಾಯಕರ ಒಳ ಮೀಸಲಾತಿ ವಿಚಾರವಾಗಿ ಇರುವಂತ ಗೊಂದಲಗಳು. ಈಗ ಮೀಸಲಾತಿಯ ಮಹಾಸಮರವನ್ನ ನೋಡ್ತಾ ಹೋಗೋಣ. ಮೀಸಲಾತಿ ಮಹಾಸಮರ ಎಡಗೈ ಮತ್ತೆ ಬಲಗೈ. ಬಲಗೈ ನಾಯಕರ ವಾದ ಏನು, ಎಡಗೈ ನಾಯಕರ ವಾದ ಏನು ಅಂತೇಳಿ ನೋಡೋಣ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಬಲಗೈ ನಾಯಕರು, ಮುನಿಯಪ್ಪ ತಿಮ್ಮಾಪುರ್, ಎಚ್ ಆಂಜನೇಯ ಎಡಗೈ ನಾಯಕರು. ನೋಡಿ, ಎಡಗೈ ಮೀಸಲಾತಿ ಹೆಚ್ಚಾದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದು ಪರಮೇಶ್ವರ್ ಅವರ ಬಲಗೈ ಸಮುದಾಯದ ನಿಲುವಾಗಿದೆ. ಒಳ ಮೀಸಲು ಜಾತಿ ಮಾಡಿ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ಸಮುದಾಯದ ಮಾತಾಗಿದೆ. ಸಮಾನ ಹಂಚಿಕೆ ಮಾಡೋದು ಸೂಕ್ತ ಅನ್ನೋದು ಬಲಗೈ ವಾದ ಆದರೆ 50% ಮೀಸಲು ಡಿಪಿಆರ್ ಹಿಂಪಡೆಯಿರಿ ಅನ್ನೋದು ಎಡಗೈ ವಾದ. ಒಳ ಮೀಸಲಾತಿ ಕೊಟ್ರೆ ಹೆಚ್ಚು ಅನ್ಯಾಯ ಆಗತ್ತೆ. 15% ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಿ ಅನ್ನೋದು ಎಡಗೈ ವಿಚಾರ. ಕೋರ್ಟ್ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನ್ನೋದು ಬಲಗೈ ವಾದ ಆದರೆ 6:6:5 ಸೂತ್ರದಲ್ಲೇ 6:6:5 ಸೂತ್ರದಲ್ಲೇ ಮೀಸಲಾತಿಯನ್ನ ನೀಡಲಿ ಅನ್ನೋದು ಎಡಗೈ ವಾದ. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅನ್ನೋದು ಬಲಗೈ. ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಸಬೇಡಿ ಅನ್ನೋದು ಎಡಗೈ. ಪದೇ ಪದೇ ಅನ್ಯಾಯ ಆಗಬಾರದು ಅನ್ನೋದು ಬಲಗೈ. 101 ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ಎಡಗೈ. ಇದು ಎಡಗೈ ಮತ್ತು ಬಲಗೈ ನಾಯಕರ ಒಳ ಮೀಸಲಾತಿ ವಿಚಾರವಾಗಿ ಇರುವಂತ ಗೊಂದಲಗಳು.